ಫೈನಲಿ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಆರ್ ಸಿ ಬಿ. ಈಗ ಯಾರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ, ಎಲ್ಲ ಆರ್ ಸಿ ಬಿ ಕೈಯಲ್ಲೇ ಇದೆ. ಇನ್ನೇನು ಸಿ ಎಸ್ ಕೆ ಮೇಲೆ ಆರ್ ಸಿ ಬಿ ವಿತ್ ರನ್ ರೇಟ್ ಅದು 18.1 ಓವರ್ ಒಳಗಡೆ ಹೊಡಿಬೇಕು ಅಥವಾ ವಿತ್ 18 ರನ್ಸ್ ಗೆಲ್ಲಬೇಕು. ಅದೇನಿದೆ ಅದೊಂದು ಬಿಟ್ಟರೆ ಇನ್ನೆಲ್ಲದು ಆರ್ ಸಿ ಬಿ ಕೈಯಲ್ಲಿದೆ. ಆಲ್ಮೋಸ್ಟ್ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತ ಚಾನ್ಸಸ್ ನಂಗೆ ಜಾಸ್ತಿ ಕಾಣ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. ನಾವು ಲಾಸ್ಟ್ ವಿಡಿಯೋದೆಲ್ಲ ಡಿಸ್ಕಸ್ ಮಾಡಿದ್ವಿ, ಅದಾಗಬೇಕು ಇದಾಗಬೇಕು, ಅವ್ರು ಸೋಲ್ಬೇಕು ಇವ್ರು ಸೋಲ್ಬೇಕು ಇದೆಲ್ಲ. ಬಟ್ ಇನ್ನು ಯಾವುದೂ ಇಲ್ಲ. ಇನ್ನು ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಗೆದ್ರೆ ಸಾಕು ವಿತ್ ರನ್ ರೇಟು. ವಿತೌಟ್ ರನ್ ರೇಟ್ ಗೆದ್ರೆ ಒಂದು ಚಾನ್ಸ್ ಇದೆ. ಆ ಚಾನ್ಸ್ ಏನು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಡೈರೆಕ್ಟಾಗಿ ಪಾಯಿಂಟ್ಸ್ ಟೇಬಲ್ಗೆ ಬಂದುಬಿಡ್ತೀನಿ. ತುಂಬ ಏನು ಹೇಳಕ್ಕೆ ಹೋಗಲ್ಲ ಮ್ಯಾಚ್ ಬಗ್ಗೆ. ಈಗ ಆ, ಎರಡು ಸ್ಪಾಟ್ ಖಾಲಿ ಇದೆ. ಈಗ ಕೆ ಕೆ ಆರ್ ಕ್ವಾಲಿಫೈಡು, ಆರ್ ಆರ್ ಕ್ವಾಲಿಫೈಡು, ಜಿ ಟಿ ಮುಂಬೈ ಮತ್ತು ಪಂಜಾಬ್ ಈ ಮೂರು ಟೀಮು ಎಲಿಮಿನೇಟೆಡ್. ಉಳಿದಿರೋ ಥರ್ಡ್ ಮತ್ತು ಫೋರ್ತ್ ಸ್ಪಾಟಲ್ಲಿ 5 ಟೀಮ್ಸ್ ಇನ್ನೂ ಕ್ವಾಲಿಫೈ ಅಥವಾ ಎಲಿಮಿನೇಟ್ ಏನೋ ಒಂದು ಸಿಂಬಲ್ ಬಂದಿಲ್ಲ. ಯಾರು ಬ್ರಾಡ್ಕಾಸ್ಟ್ರು ಎರಡು ಸ್ಪಾಟಿಗೆ 5 ಟೀಮ್ ಕಂಟೆಸ್ಟ್ ಮಾಡ್ತಿದೆ ಅಂತ ಏನಾದ್ರು ಇನ್ ಕೇಸ್ ತೋರಿಸಿದ್ರೆ ದಯವಿಟ್ಟು ಅದು ಒಂದು ಟಿ ಆರ್ ಪಿಗೋಸ್ಕರ ಮಾತ್ರ ತೋರಿಸಿರ್ತಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನನಗೇನೋ ಡೆಲ್ಲಿ ಮತ್ತು ಎಲ್ ಎಸ್ ಜಿ ಆಲ್ಮೋಸ್ಟ್ ಈ ಐ ಪಿ ಎಲ್ ಸೀಸನಿಂದ ಔಟ್ ಆಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಚಾನ್ಸ್ ಇಲ್ಲ. ಮ್ಯಾಥಮೆಟಿಕಲಿನೂ ಹೌದು, ಟೆಕ್ನಿಕಲ್ನೇ ಹೌದು. ಇನ್ ಕೇಸ್ ವರ್ಸ್ಟ್ ಕೇಸಲ್ಲಿ ಏನೋ ಆಗಬೇಕು ಅಂದರೆ ಮಿರಾಕಲ್ ಥರ ಆಗಿ ಯಾರೋ ಒಂದು 40 ರನ್ನಿಗೆ ಆಲ್ಔಟ್ ಆಗಿ ಅವರು 4 ಓವರಲ್ಲಿ ಚೇಸ್ ಮಾಡಬೇಕು, ಆ ಥರ ಏನಾದ್ರು ಆಗಿ ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಬೇಕು ಹೊರತು ಈ ಕಾಂಪಿಟೇಟಿವ್ ಐ ಪಿ ಎಲ್ ಅಂತೂ ನನಗೆ ಎಲ್ ಎಸ್ ಜಿ ಮತ್ತು ಡಿ ಸಿ ಇನ್ಮೇಲಿಂದ ಅವ್ರು ಕ್ವಾಲಿಫೈ ಆಗ್ತಾರೆ ಅಂತ ನನಗೆ ಅನ್ಸಲ್ಲ. ಸೊ ಎಲ್ ಎಸ್ ಜಿ ಡಿ ಸಿನ ನಾನು ಈ ಡಿಸ್ಕಷನಿಂದ ಆಲ್ಮೋಸ್ಟ್ ಬಿಡ್ತಾ ಇದ್ದೀನಿ. ಉಳಿದಿರೋ 3 ಟೀಮು ಸಿ ಎಸ್ ಕೆ, ಎಸ್ ಆರ್ ಎಚ್ ಮತ್ತು ಆರ್ ಸಿ ಬಿ. ಈ 3 ಟೀಮಲ್ಲಿ ಥರ್ಡ್ ಮತ್ತು ಫೋರ್ತ್ ಪೊಸಿಷನ್ ಖಾಲಿ ಇದೆ. 2 ಟೀಮ್ ಮಾತ್ರ ಕ್ವಾಲಿಫೈ ಆಗೋ ಚಾನ್ಸ್ ಇರೋದು. ಯಾವೆರಡು ಟೀಮ್ ಕ್ವಾಲಿಫೈ ಆಗುತ್ತೆ ನೋಡೋಣ. ಅದಕ್ಕೆ ಈಗ 2 ಕಂಡೀಷನ್ ಪಾಸಿಬಲ್ ಇದೆ. ಒಂದು, 2 ಟೀಮು ಥರ್ಡ್ ಮತ್ತು ಫೋರ್ತ್ ಪೊಸಿಷನಲ್ಲಿ ವಿತ್ 14 ಪಾಯಿಂಟ್ಸ್ ಕ್ವಾಲಿಫೈ ಆಗ್ಬೋದು, ಅಥವಾ ಒಂದು ಟೀಮು ಅದು ಎಸ್ ಆರ್ ಎಚ್ ಮೋರ್ ದೆನ್ 14 ಪಾಯಿಂಟ್ಸ್ ಕ್ವಾಲಿಫೈ ಆಗ್ಬೋದು, ಇನ್ನೊಂದು ಟೀಮು ವಿತ್ 14 ಪಾಯಿಂಟ್ಸ್ ಕ್ವಾಲಿಫೈ ಆಗ್ಬೋದು. ಸೊ ಮಿನಿಮಮ್ ಒಂದು ಟೀಮ್ 14 ಪಾಯಿಂಟ್ಸ್ ಕ್ವಾಲಿಫೈ ಆಗುತ್ತೆ. 2 ಟೀಮ್ ಆಗೋದಾದ್ರೆ ಎಸ್ ಆರ್ ಎಚ್ 2 ಮ್ಯಾಚ್ ಸೋಲ್ಬೇಕು. ಸೊ ನಾನು 2 ಕಂಡೀಷನ್ ಡಿಸ್ಕಸ್ ಮಾಡ್ತೀನಿ. ಈಗ ಫಸ್ಟ್ ಕಂಡೀಷನ್ ನಾನು ಹೇಳ್ಬಿಡ್ತೀನಿ. ಏನು, ಎಸ್ ಆರ್ ಎಚ್ 2ರಲ್ಲಿ ಅಟ್ಲೀಸ್ಟ್ ಒಂದು ಗೆಲ್ತಾರೆ. ಅವ್ರಿಗೆ 2 ಮ್ಯಾಚು ಹೈದರಾಬಾದಲ್ಲೇ ಇದೆ. ಒಂದು ಮ್ಯಾಚು ಎಗೇನ್ಸ್ಟ್ ಗುಜರಾತ್, ಇನ್ನೊಂದು ಮ್ಯಾಚ್ ಎಗೇನ್ಸ್ಟ್ ಪಂಜಾಬ್. 2ರಲ್ಲಿ ಇವರು ಅಟ್ಲೀಸ್ಟ್ ಒಂದು ಮ್ಯಾಚ್ ಗೆದ್ರೆ ಇವರು 16 ಪಾಯಿಂಟ್ ಥರ್ಡ್ ಪೊಸಿಷನ್ ಬಂದ್ಬಿಡ್ತಾರೆ. ಸೊ ಇವರು ಥರ್ಡ್ ಪೊಸಿಷನ್ಗೆ ಬಂದಾಗ ಎಸ್ ಆರ್ ಎಚ್ ಓನ್ಲಿ ಒಂದು ಸ್ಪಾಟ್ ಮಾತ್ರ ಖಾಲಿ ಆಗುತ್ತೆ, ಅದು ಫೋರ್ತ್ ಪೊಸಿಷನು. ಸೊ ಎಸ್ ಆರ್ ಎಚ್ ಕ್ವಾಲಿಫೈ ಆಗುತ್ತೆ. ಫೋರ್ತ್ ಪೊಸಿಷನ್ಗೆ ಡೈರೆಕ್ಟ್ ಸಿನಾರಿಯೋ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚಲ್ಲಿ ಸಿ ಎಸ್ ಕೆ ಏನಾರು ಗೆದ್ರೆ ಡೈರೆಕ್ಟ್ ಸಿ ಎಸ್ ಕೆ ಕ್ವಾಲಿಫೈ ಆಗ್ತಾರೆ. ಆರ್ ಸಿ ಬಿ ಗೆದ್ರೆ ವಿತ್ ನನ್ನ ನೆಟ್ ರನ್ ರೇಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, 18.1 ಓವರ್ಸ್ ಒಳಗಡೆ ಚೇಸ್ ಮಾಡಬೇಕು ಸಿ ಎಸ್ ಕೆ ಎಷ್ಟೇ ಟಾರ್ಗೆಟ್ ಸೆಟ್ ಮಾಡಿದ್ರೂ, ಅಥವಾ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದರೆ 18 ರನ್ನಿಂದ ಆ ಮ್ಯಾಚ್ ಗೆಲ್ಲಬೇಕು. ಆ ಕಂಡೀಷನಲ್ಲಿ ಆರ್ ಸಿ ಬಿ ಕ್ವಾಲಿಫೈ ಆಗ್ತಾರೆ. ಇನ್ ಕೇಸ್ ಆ ಕಂಡೀಷನ್ ಮೀಟ್ ಆಗದೇನೆ ಆರ್ ಸಿ ಬಿ ಗೆದ್ದರೆ ಅವಾಗ ಆರ್ ಸಿ ಬಿ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಆ ಟೈಮಲ್ಲಿ ಎಸ್ ಆರ್ ಎಚ್ ಮತ್ತು ಸಿ ಎಸ್ ಕೆ ಡೈರೆಕ್ಟ್ ಕ್ವಾಲಿಫೈ ಆಗ್ತಾರೆ. ಇದು ಕಂಡೀಷನ್ ನಂಬರ್ 1. ಈಗ ನಾನು ಸೆಕೆಂಡ್ ಸಿನಾರಿಯೋ ಮಾತಾಡ್ತೀನಿ. ಸೆಕೆಂಡ್ ಸಿನಾರಿಯೋ ಏನು ಅಂದರೆ, ಎಸ್ ಆರ್ ಎಚ್ 2-2 ಸೋಲ್ತು ಅಂತ ಅಂದ್ಕೊಳ್ಳಿ. ಏನೋ ಬೈ ಲಕ್ ಬೈ ಚಾನ್ಸ್ ಏನೋ ಆ ಥರ ಆಗಿ 2-2 ಸೋಲ್ತು. ಅವಾಗ 2 ಟೀಮು 14 ಪಾಯಿಂಟ್ಸಿಂದ ಕ್ವಾಲಿಫೈ ಆಗುತ್ತೆ. ಸೊ 3 ಟೀಮು ಆ 2 ಸ್ಪಾಟಿಗೆ ಹೊಡೆದಾಡ್ತವೆ. ಅವಾಗ ಎಸ್ ಆರ್ ಎಚ್ ಮ್ಯಾಕ್ಸಿಮಮ್ ಪಾಯಿಂಟ್ 14 ಇರುತ್ತೆ. ಬಟ್ 2-2 ಸೋಲೋದ್ರಿಂದ ಇವ್ರ ರನ್ ರೇಟ್ ಡಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 0.406 0.40 ಆಗ್ಬೋದು, ಅಥವಾ 0.39 35 ಏನು ಬೇಕಾದ್ರೂ ಆಗ್ಬೋದು, ಡಿಪೆಂಡಿಂಗ್ ಆನ್ ಎಷ್ಟು ರನ್ನಿಂದ ಅವ್ರು ಸೋಲ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚಲ್ಲಿ ಆರ್ ಸಿ ಬಿ ಸೋತ್ರೆ ಡೈರೆಕ್ಟ್ ಆರ್ ಸಿ ಬಿ ಎಲಿಮಿನೇಟೆಡ್, ಸಿ ಎಸ್ ಕೆ ಮತ್ತು ಎಸ್ ಆರ್ ಎಚ್ ಡೈರೆಕ್ಟ್ ಕ್ವಾಲಿಫೈ ಆಗ್ತಾರೆ. ಯಾಕಂದರೆ 14 ಪಾಯಿಂಟ್ಸ್ ಇರೋದ್ರಿಂದ ವಿತ್ ಪಾಸಿಟಿವ್ ರನ್ ರೇಟ್ ಇಲ್ಲ ಕ್ವಾಲಿಫೈ ಆಗ್ತಾರೆ. ಇನ್ ಕೇಸ್ ಆರ್ ಸಿ ಬಿ ಗೆಲ್ತು ಸಿ ಎಸ್ ಕೆ ಮೇಲೆ ಅಂದರೆ, ಸಿ ಎಸ್ ಕೆ ರನ್ ರೇಟು ಎಸ್ ಆರ್ ಎಚ್ಗಿಂತ ಅಟ್ ಪ್ರೆಸೆಂಟ್ ಜಾಸ್ತಿ ಇದೆ. ಬಟ್ ಆರ್ ಸಿ ಬಿ ಮೇಲೆ ಅವರು ಸೋತಾಗ ಎಷ್ಟು ರನ್ ರೇಟ್ ಡಿಪ್ ಆಗುತ್ತೆ ಗೊತ್ತಿಲ್ಲ. ಎಸ್ ಆರ್ ಎಚ್ಗಿಂತ ಕಮ್ಮಿ ಆಯಿತು, ಎಸ್ ಆರ್ ಎಚ್ 2 ಸೋತ್ರೂ ಏನೋ ಒಂದು ರನ್ ರೇಟ್ ಇರುತ್ತೆ, ಅದಕ್ಕಿಂತ ಕಮ್ಮಿ ಆಯಿತು ಅಂದರೆ ಅವಾಗ ಎಸ್ ಆರ್ ಎಚ್ ಮತ್ತು ಆರ್ ಸಿ ಬಿ ಕ್ವಾಲಿಫೈ ಆಗ್ತಾರೆ. ಇನ್ ಕೇಸ್ ಸಿ ಎಸ್ ಕೆ ಸೋತ್ರೂ ಎಸ್ ಆರ್ ಎಚ್ ರನ್ ರೇಟಿಂದ ಜಾಸ್ತಿ ಇತ್ತು ಅಂದರೆ ಆ ಟೈಮಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಕ್ವಾಲಿಫೈ ಆಗೋ ಚಾನ್ಸಸ್ ಇದೆ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂದರೆ, ಎಸ್ ಆರ್ ಎಚ್ ಲಾಸ್ಟ್ ಮ್ಯಾಚ್ ಆಡ್ತಿರೋದ್ರಿಂದ ಇನ್ ಕೇಸ್ ಸೋತ್ರೂ ಎಷ್ಟು ಮಾರ್ಜಿನಲ್ಲಿ ನಾವು ಸೋಲ್ಬೋದು ಅನ್ನೋದನ್ನು ನಾವು ಅವರು ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಆದಮೇಲೆ ಡಿಸೈಡ್ ಮಾಡಿಕೊಂಡು, ಅದು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು 200 ರನ್ ಚೇಸ್ ಮಾಡ್ತಾ ಇರ್ತಾರೆ, 160 ಹತ್ತಿರ ಇರ್ತಾರೆ, ಅಟ್ಲೀಸ್ಟ್ ಇನ್ನೊಂದು 20 ರನ್ ನೋಡಿದ್ರೆ ನಾವು ಸಿ ಎಸ್ ಕೆ ರನ್ ರೇಟ್ಗಿಂತ ಜಾಸ್ತಿ ಹೋಗ್ಬೋದು ಅನ್ನೋ ಚಾನ್ಸ್ ಇದ್ದರೆ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಆ ನಿಟ್ಟಿನಲ್ಲಿ ಎಸ್ ಆರ್ ಎಚ್ ಅಡ್ವಾಂಟೇಜ್ ಇದೆ. ಅಂಡ್ 2 ಎಕ್ಸ್ಟ್ರಾ ಮ್ಯಾಚ್ ಇರೋದ್ರಿಂದ ನನಗೇನದು ಕಾಣಿಸ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಆ ರನ್ ರೇಟ್ ಲೆಕ್ಕಾಚಾರ ಬರುತ್ತೆ ಎಸ್ ಆರ್ ಎಚ್ ಮತ್ತು ಸಿ ಎಸ್ ಕೆ ನಡುವೆ ಅಂತ.
ಏಕೆಂದ್ರೆ ಅವ್ರಿಗೆ ಇರೋದು ಅಪೋಸಿಟ್ ಜಿ ಟಿ ಮತ್ತೆ ಪಂಜಾಬ್ ಎರಡೂ ಕೂಡ ಹೋಮ್ ಗ್ರೌಂಡು. ಅಟ್ಲೀಸ್ಟ್ ಒಂದು ಮ್ಯಾಚ್ ಗೆಲ್ತಾರೆ ಅಂತ ನಂಗೆ ಅನ್ಸುತ್ತೆ. ನಾನು ಅದನ್ನೇ ಹೇಳಿದ್ದು, ಇನ್ ಕೇಸ್ ನೆಟ್ ರನ್ ರೇಟ್ ಇಂದ ಗೆಲ್ಲಕ್ಕಾಗಿಲ್ಲ ಅಂದ್ರೂ ಆರ್ ಸಿ ಬಿ ಕ್ವಾಲಿಫೈ ಆಗೋ ಚಾನ್ಸಸ್ ಇದೆ. ಅದು ಹೆಂಗೆ ಅಂದರೆ ಎಸ್ ಆರ್ ಎಚ್ ಟೀಮು 2-2 ಸೋಲ್ಬೇಕು. ಆ ಟೈಮಲ್ಲಿ ಮಾತ್ರ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಗೆದ್ದು ವಿತೌಟ್ ರನ್ ರೇಟ್ ಗೆದ್ರೂ ಡೈರೆಕ್ಟ್ ಕ್ವಾಲಿಫೈ ಆಗ್ತಾರೆ 4th ಪೊಸಿಷನಲ್ಲಿ. ಸೊ ಇದು ಆರ್ ಸಿ ಬಿ, ಸಿ ಎಸ್ ಕೆ ಮತ್ತು ಎಸ್ ಆರ್ ಎಚ್ ಮೂರು ಟೀಮ್ದು ಕ್ವಾಲಿಫಿಕೇಶನ್ ಆಗೋಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದ್ರದ್ದು ಅನಾಲಿಸಿಸು. ಇದೆಲ್ಲದಕ್ಕಿಂತ ಮೇನು ಫಸ್ಟ್ ಆರ್ ಸಿ ಬಿ ಗೆಲ್ಲಬೇಕು. ನೆಕ್ಸ್ಟ್ ಮ್ಯಾಚು ಗೆಲ್ತಾರೆ ಅಂತ ನಂಗಂತೂ ಅನ್ನಿಸ್ತಾ ಇದೆ. ಗೆದ್ದು ಕ್ವಾಲಿಫೈ ಆಡ್ತೀವಿ. ಮೋಸ್ಟ್ಲಿ ಧೋನಿದು ಅದು ಲಾಸ್ಟ್ ಸೀಸನ್ ಕೂಡ ಆಗ್ಬೋದು, ಅದು ಬೆಂಗಳೂರಲ್ಲಿ ಲಾಸ್ಟ್ ಮ್ಯಾಚ್ ಕೂಡ ಆಗ್ಬೋದು, ಯಾರಿಗೆ ಗೊತ್ತು. ವಿಲ್ ಹೋಪ್ ಫಾರ್ ಆರ್ ಸಿ ಬಿ ಟು ಕ್ವಾಲಿಫೈ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.